ಮಧ್ಯಾಹ್ನ ಊಟಕ್ಕೆ ನಿಮ್ಗೆ ಅಭ್ಯಾಸ ಇದ್ರೆ ರಾಗಿ ಬಾಲ್ ಒಂದ್ ಸ್ವಲ್ಪ ಮುದ್ದೆನೂ ಕೂಡ ರಾಗಿ ಬಾಲ್ ಕೂಡ ಕ್ಯಾಲರಿ ಇರ್ತದೆ. ಬಟ್ ಆದ್ರೂ ಯು ಕ್ಯಾನ್ ಸೇಕ್ ಲಿಟಲ್ ಸ್ಮಾಲ್ ರಾಗಿ ಬಾಲ್ ಜೊತೆಗೆ ಒಂದ್ ಸ್ವಲ್ಪ ರೈಸ್ ಅಲ್ಲಿ ನೀವು ಬೆಟರ್ ನಾಟ್ ವೈಟ್ ರೈಸ್, ಈ ರಾಜಮುರಳಿ ರೈಸ್ ಅಂತ ಬರ್ತದೆ, ಬ್ರೌನ್ ರೈಸ್. ಅದನ್ನ ಸ್ವಲ್ಪ ಮಜ್ಜಿಗೆಗೆ ನಾಟ್ ಮೊಸರು, ಕರ್ಡ್ ಬೇಡ, ಅದು ರಿಚ್ ಇನ್ ಕ್ಯಾಲೋರಿ, ಶುಗರ್ ಫ್ರೀ ಕರ್ಡ್ ಸಿಗ್ತದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡಿ. ಬೆಸ್ಟ್ ನೀರ್ ಮಜ್ಜಿಗೆಗೆ ಒಂದಷ್ಟು ರಾಜಮುರಳಿ ರೈಸ್ ಹಾಕೊಂಡು ತಗೊಳ್ಳಿ. ಅಲ್ಲಿಗೆ ಮಧ್ಯಾಹ್ನದ ಊಟ ಮುಗೀತು. ಬೇಕು ಅಂದ್ರೆ ನೀವೇನಾದ್ರು, ಈಗ ನಾನು ಏನ್ ಹೇಳ್ತೀವಿ ಅಂದ್ರೆ, ಏನಾದ್ರು ತಿನ್ಬೇಕು ಅನಿಸ್ತದೆ, ನೀವು ಅರ್ಧ ಆಪಲ್ ತಿನ್ನಿ, ಬೇಡ ಅನ್ನಲ್ಲ ನಾನು. ಅರ್ಧ ಆಪಲ್ ತಿಂದ್ರೆ ನೀವು ರಾಗಿ ಬಾಲ್ನ ಅರ್ಧ ತಿನ್ಬೇಕು. ಈ ಸೈಜ್ ಇದ್ರೆ ಇದ್ರಲ್ಲಿ ಅರ್ಧ ತಿನ್ಬೇಕು. ಅಲ್ಲಲ್ಲಿ ಕ್ಯಾಲೋರಿ ಅಡ್ಜಸ್ಟ್ ಆಗ್ಬೇಕು. ಯು ಟು ಅಡ್ಜಸ್ಟ್ ದ ಕ್ಯಾಲೋರಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ರಿಮೆಂಬರ್, ನೀವು ಸಪೋಸ್ ಇವತ್ತೊಂದು ಸ್ವೀಟ್ ತಿನ್ಬೇಕು ಅಂತಾನೆ, ಈಗ ಮದುವೆ ಮನೆಗೆ ಹೋಗ್ತೀರಿ, ಮಧ್ಯಾಹ್ನ ಊಟ ಇರ್ತದೆ, ಎಲ್ಲಾರು ಸ್ವೀಟ್ ತಿಂತಾ ಇರ್ತಾರೆ, ಅವತ್ತೊಂದು ಸ್ವೀಟ್ ತಿಂದ್ಬಿಡಿ. ಸ್ವೀಟ್ ತಿಂದ್ಬಿಟ್ಟು ಅವರು ಚಪಾತಿನ ಈ ಬೇರೆ ಏನೋ ಕೊಟ್ಟಿರ್ತಾರೆ, ಚಪಾತಿ ಅಥವಾ ಗೋಧಿದೇನಾದ್ರು ಕೊಟ್ಟಿರ್ತಾರೆ, ಅದನ್ನ 2 ತಿನ್ನೋ ಬದಲು 1 ತಿನ್ನಿ. ಆ 1 ನಿಮ್ಮ ಸ್ವೀಟ್ ಗೆ ಈಕ್ವಲ್. ಕೊನೆಗೆ ಒಂಚೂರು ರೈಸ್, ಹಂಗ್ ಮಾಡ್ಕೋಬೇಕು. ಆ ತರ ಆಗಾದಾಗ ಏನಾದ್ರೆ ಕ್ಯಾಲೋರಿ ಅಡ್ಜಸ್ಟ್. ನೀವು ಚಪಾತಿನೂ ತಿಂದು ಸ್ವೀಟು ತಿಂದು ರೈಸು ತಿಂದ್ರೆ ಕಂಟ್ರೋಲ್ ಆಗಲ್ಲ ಶುಗರ್. ಅದೊಂದು ಮಧ್ಯಾಹ್ನ ಟೈಮ್ ಅದೊಂದು ಅಭ್ಯಾಸ ಇಟ್ಕೊಳ್ಳಿ. ಸಾಯಂಕಾಲ ಈವ್ನಿಂಗ್ ಟೈಮು ಒಂದು ಕಾಫಿ ಅಥವಾ ಟೀ ತಗೋಬಹುದು. ಒಂದು ಮಾರಿ ಬಿಸ್ಕೆಟ್ 1-2, ಶುಗರ್ ಕಡಿಮೆ ಇರ್ತದೆ. ಅದ್ರ ಜೊತೆ ಬೇಕಾದ್ರೆ ನಿಮ್ಗೆ ಸೌತೆಕಾಯಿ ತಿನ್ನಿ, ಮಜ್ಜಿಗೆ ಕುಡೀರಿ, ಇಲ್ಲ ನಿಂಬು ಜ್ಯೂಸ್ ಕುಡೀರಿ, ಬೇಡ ಅನ್ನಲ್ಲ. ನೈಟ್ 8 ಗಂಟೆ ಒಳಗಡೆ ಆದಷ್ಟು ಜಲ್ದಿನೇ ಊಟ ಮಾಡೋದು ಒಳ್ಳೇದು. 8 ಗಂಟೆ ಒಳಗಡೆ 1-2 ಡ್ರೈ ಚಪಾತಿ, ತರಕಾರಿ ಅಷ್ಟೇ. ಸಪೋಸ್ ನೀವು ನೈಟ್ ಸರ್ ನಾನೊಂದು ಬಾಳೆಹಣ್ಣು ತಿನ್ಬೇಕು ಅನಿಸ್ತದೆ, ಒಂದು ಬಾಳೆಹಣ್ಣು ತಿನ್ರಿ. ಒಂದು ಬಾಳೆಹಣ್ಣು ತಿಂದ್ರೆ ನೀವು ಒಂದು ಚಪಾತಿ ಅಲ್ಲಿ ಏನ್ ಮಾಡ್ಬೇಕು, 1 ಚಪಾತಿ 1 ಬಾಳೆಹಣ್ಣು, ಅಲ್ಲಿಗೆ ಕ್ಯಾಲರಿ ಮೇಂಟೈನ್ ಆಗ್ತದೆ. ಜೊತೆಗೆ ತರಕಾರಿಗಳು ಹೊಟ್ಟೆ ತುಂಬುತ್ತೆ, ಸೌತೆಕಾಯಿ ಇದನ್ನ ತಿನ್ನಿ. ಸೊ ಈ ತರ ನೀವು ಡಯಟ್ ನ ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ನಿಮ್ ಶುಗರ್ ನ ಕಂಟ್ರೋಲ್ ಇಟ್ಕೋಬಹುದು. ನೀವು ಎಷ್ಟು ವರ್ಷ ಬದುಕ್ತೀರಿ ಅಷ್ಟು ವರ್ಷನೂ ನೀವು ಬದುಕ್ಬೋದು. ಯಾಕಂದ್ರೆ ನಾನು ಯೂಸಲಿ ನನ್ನ ಪೇಷಂಟ್ ಹೇಳ್ತಾ ಇದ್ದೀನಿ, ನೀವೇ ಡಾಕ್ಟರ್ ಆಗ್ಬೇಕು ಈ ಕಾಯಿಲೆಗೆ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ, ನೀವು ಬರ್ತೀರಿ, ಶುಗರ್ ತೋರಿಸ್ತೀರಿ, ಇರ್ತದೆ, ಇನ್ಸುಲಿನ್ ಜಾಸ್ತಿ ಮಾಡ್ತೀವಿ, ಇಲ್ಲ ಟ್ಯಾಬ್ಲೆಟ್ಸ್ ಜಾಸ್ತಿ ಮಾಡಿ ಹೋಯ್ತಾ ಇರ್ತದೆ. ಯಾವಾಗ ಜಾಸ್ತಿ ಹೋಯ್ತಾ ಇರ್ತದೆ ಅವಾಗ ಒಂದೊಂದು ಆರ್ಗನ್ ಕೂಡ, ಕಿಡ್ನಿಯಿಂದ ಹಿಡಿದು, ನರ್ಗಳಿಂದ ಹಿಡಿದು, ಬ್ರೈನ್ ಇಂದ ಹಿಡಿದು, ಹಾರ್ಟ್ ಇಂದ ಹಿಡಿದು ಎಲ್ಲಾ ನರ್ಗಳು ಒಂದೊಂದು ಡ್ಯಾಮೇಜ್ ಆಗ್ತದೆ. ಒಂದೊಂದು ಆರ್ಗನ್ ಡ್ಯಾಮೇಜ್ ಆಯ್ತು ಅಂದ್ರೆ ನಿಮ್ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಡಯಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಕೇಳ್ತಾರೆ, ಸರ್ ಫ್ರೂಟ್ಸ್ ಏನ್ ತಿನ್ಬೋದು ಸರ್? ನಾನು ಹೇಳಿದ್ರೆ ಆಲ್ರೆಡಿ, ನೀವು ಶುಗರ್ ಇರುವಂತ, ಸಿಹಿ ಇರುವಂತ ಫ್ರೂಟ್ಸ್ ತಿನ್ನೋದಾದ್ರೆ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಅದ್ರಲ್ಲಿ ಅರ್ಧ ಮಾಡಿ ಅದನ್ನ ತಿನ್ನಿ. ಇಲ್ಲ ಇನ್ನೇನಾದ್ರೂ ತಿನ್ಬೋದು ಸರ್ ಜೊತೆಗೆ? ಎಸ್, ಈ ಸೀಬೆಕಾಯಿ ಜಾಮ್ ಫ್ರೂಟ್ ಅಂತಾರೆ ನೋಡಿ, ಸೀಬೆಕಾಯಿ ಅದ್ರಲ್ಲಿ ಶುಗರ್ ಇಲ್ಲ, ಅದನ್ನ ಬೇಕಾದ್ರೆ ಡೈಲಿ ತಿನ್ಬೋದು ನೀವು. ಅದು ಬಿಟ್ರೆ ಪಪ್ಪಾಯಿ 1-2 ಪೀಸ್ ತಿನ್ಬೋದು, ಅದು ಶುಗರ್ ಸ್ವಲ್ಪ ಕಡಿಮೆ ಇದೆ. ನೇರ್ಲೆಹಣ್ಣು ಹೇಳ್ತಾರೆ, ಅದನ್ನ ಸ್ವಲ್ಪ ತಿನ್ಬೋದು. ಇವು ಅನ್ಲಿಮಿಟೆಡ್, ಲಿಟ್ಲ್ ಬಿಟ್ ಅನ್ಲಿಮಿಟೆಡ್. ಉಳಿದ ಎಲ್ಲಾ ಫ್ರೂಟ್ಸ್ ಅಲ್ವೇ ಸ್ವೀಟ್ ಇರ್ತದೆ, ಸ್ವಲ್ಪ ಕ್ಯಾಲೋರಿ ಜಾಸ್ತಿ ಇರ್ತದೆ, ಅದನ್ನ ಅವಾಯ್ಡ್ ಮಾಡಿ. ತಿನ್ಬೇಕಾ ಒಂದ್ ಕಟ್ ಮಾಡ್ಬೇಕು. ನೀವು ಒಂದು ಆಪಲ್ ತಿನ್ಬೇಕು ಅಂದ್ರೆ ನೀವು ಒಂದು ಚಪಾತಿ ಕಟ್ ಮಾಡಬೇಕು, ಇಲ್ಲ ಒಂದು ಇದು ಮಾಡ್ಬೇಕು. ಅಂಡ್ ಪರ್ಟಿಕ್ಯುಲರ್ಲಿ ರೈಸ್, ವೈಟ್ ಥಿಂಗ್ಸ್, 3 ಥಿಂಗ್ಸ್ ಯು ರಿಮೆಂಬರ್. ಒನ್ ಈಸ್ ಮೈದಾ ಶುಡ್ ನಾಟ್ ಯೂಸ್. ಮೈದಾ ರಿಚ್ ಇನ್ ಕ್ಯಾಲೋರಿ, ಉಪಯೋಗಿಸ್ಬೇಡಿ. ಶುಗರ್ ಅದನ್ನು ಉಪಯೋಗಿಸ್ಬೇಡಿ. ಮತ್ತೆ ರೈಸ್, ಈ 3 ವೈಟ್ ಥಿಂಗ್ಸ್, ವೈಟ್ ರೈಸ್, ಈ 3 ಅವಾಯ್ಡ್ ಮಾಡ್ಬೇಕು ನೀವು. ವೈಟ್ ರೈಸ್, ಮೈದಾ ಅಂಡ್ ಶುಗರ್, ಈ 3 ಅವಾಯ್ಡ್ ಮಾಡಿದ್ರೆ ನಿಮ್ ಶುಗರ್ ನ ನಿಮ್ ಕೈನಲ್ಲೇ ಇದೆ. ಈ ಡಯಾಬಿಟಿಸ್ ಕಾಯಿಲೆ ಕಂಟ್ರೋಲ್ ಮಾಡೋದು ನಿಮ್ಮ ಕೈನಲ್ಲೇ ಇದೆ. ರಿಮೆಂಬರ್, ನಾನು ಮೊದಲಿಂದ ಒತ್ತಿ ಹೇಳ್ತಾ ಇದ್ದೀನಿ, ಇದು ನಮ್ ಕೈನಲ್ಲಿಲ್ಲ, ನಿಮ್ ಕೈನಲ್ಲಿದೆ. ನೀವ್ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀರಿ ಹಂಗೆ ನೀವು ಕಂಟ್ರೋಲ್ ಮಾಡಿ ಲೈಫ್ ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇವ್ರ ಲೈಫ್ ಕಡಿಮೆ ಆಗುತ್ತೆ. ಸೊ ಇದು ಡಯಟ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ದಿನದಲ್ಲಿ ಎಕ್ಸರ್ಸೈಸ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಮಸ್ಕಾರ.